ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಲಸಿನ ಹಣ್ಣಿನಿಂದ ಒಂದು ಸ್ನ್ಯಾಕ್ ರೆಸಿಪಿನ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ರೆಸಿಪಿ ಅಂತ ಹೇಳ್ಬೋದು. ಊರಿಂದ ಹಲಸಿನ ಹಣ್ಣು ತಂದಿದ್ವಿ, ಅದನ್ನು ಹಸ್ಬೆಂಡ್ ಕ್ಲೀನ್ ಮಾಡಿಕೊಡ್ತಿದ್ದಾರೆ. ಅವ್ರು ಫ್ರೀ ಆಗಿದ್ದರೆ ಯಾವಾಗಲೂ ಅಷ್ಟೇ ಹಲಸಿನ ಹಣ್ಣು ಅವರೇ ಕ್ಲೀನ್ ಮಾಡಿಕೊಡ್ತಾರೆ. ಅವ್ರೇನಾದರೂ ಬ್ಯುಸಿ ಇದ್ದರೆ ಅಷ್ಟೇ ನಾನು ಹಲಸಿನ ಹಣ್ಣು ಕ್ಲೀನ್ ಮಾಡುವಂಥದ್ದು. ಇಬ್ಬರು ಸೇರಿಕೊಂಡು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನೀಗ ಒಂದು ಪಾತ್ರೆ ತೊಗೊಂಡು ಈ ಚಿಕ್ಕ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿನ ತೊಗೊಳ್ತೀನಿ. ಈ ಲೋಟದಲ್ಲಿ ಇದನ್ನು ಚೆನ್ನಾಗಿ 2ರಿಂದ 3 ಸಲ ವಾಶ್ ಮಾಡ್ಕೋಬೇಕು. ಏನಕ್ಕಂದರೆ ಸೊಸೈಟಿ ಅಕ್ಕಿಲಿ ತುಂಬಾ ಧೂಳಿರುತ್ತೆ, ಹಾಗಾಗಿ ನೋಡ್ಬೋದು ನೀವಿಲ್ಲಿ ಎಷ್ಟು ಧೂಳಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದನ್ನು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನೀಗ 2 ಸಲ ಚೆನ್ನಾಗಿ ವಾಶ್ ಮಾಡಿ ಬೇರೆ ನೀರನ್ನು ಹಾಕಿ ಹೇಗೆ ನೆನೆಗಾಕೋಕ್ಕೆ ಬಿಡ್ತೀನಿ. ಇದನ್ನು ಮಿನಿಮಮ್ ಒಂದು 4 ಅವರ್ಸ್ ನೆನೆದ್ರೆ ಸಾಕಾಗುತ್ತೆ. ನಾನಿಲ್ಲಿ ಅಕ್ಕಿ ನೆನೆಸಿದ್ನಲ್ಲ 4 ಅವರ್ಸ್ ಆಗಿದೆ. ಇದು ಚೆನ್ನಾಗಿ ನೆಂದಿದೆ ಕೂಡ. ಈಗ ಇದನ್ನು ನೀರನ್ನ ಬದಲಾಯಿಸ್ಕೊಬರ್ತೀನಿ. ಮುಂಚೆನೇ 2 ಸಲ ವಾಶ್ ಮಾಡಿದ್ದೆ, ಆದರೂ ಕೂಡ ಈಗ ಇನ್ನೊಂದು ಸಲ ನೀರನ್ನ ಬದಲಾಯಿಸ್ತೀನಿ. ನೀರನ್ನು ಬದಲಾಯಿಸಿದ್ಮೇಲೆ ಒಂದು ತೂತು ಜಾಲರಿಗೆ ಹಾಕಿ ಇದನ್ನು ಕಂಪ್ಲೀಟ್ ನೀರನ್ನು ಸೋಸ್ಕೊಳ್ಳೋಣ. ಈ ರೀತಿಯಾಗಿ ಆಮೇಲೆ ಒಂದು ಚಿಕ್ಕ ಜಾರನ್ನ ತೊಗೊಂಡು ಈಗೇನು ಸೋಸ್ಕೊಂಡಿದ್ವಲ್ಲ ಈ ಅಕ್ಕಿನ ಪೂರ್ತಿಯಾಗಿ ಈ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ಈ ರೆಸಿಪಿಗೆ ಚೂರು ಕೂಡ ನೀರು ಬಳಸಬಾರ್ದು. ನೋಡ್ಬೋದು ನೀವಿಲ್ಲಿ ಅಕ್ಕಿ ಮಾತ್ರ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಚೂರು ಕೂಡ ನೀರು ಬಳಸಿಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಂಡಿರೋ ಅಂಥದ್ದು. ಇದಕ್ಕೆ ಈಗ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಲೋಟದ ಅಳತೆಯಲ್ಲಿ 1 ಲೋಟದಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಹೀಗೆ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ತೆಂಗಿನಕಾಯಿ ತುರಿನ ತೊಗೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು 2 ಏಲಕ್ಕಿನ ಹೀಗೆ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ತೀನಿ. ಹಾಗೆ ಒಂದೇ ಒಂದು ಕಲ್ಲುಪ್ಪು, ಇಷ್ಟನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗಲೂ ಅಷ್ಟೇ ಯಾವುದೇ ರೀತಿ ನೀರು ಹಾಕ್ತಾ ಇಲ್ಲ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಲಸಿನ ಹಣ್ಣು ಇನ್ನೂ ಹಾಕ್ಕೊಂಡಿಲ್ಲ, ಯಾಕಂತ ಹೇಳಿದ್ರೆ ಕಾಯಿ ತುರಿ ಹಾಕಿರೋದ್ರಿಂದ ಕಾಯಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗಬೇಕಿತ್ತು. ಹಾಗಾಗಿ ಹಲಸಿನ ಹಣ್ಣು ಒಂದನ್ನು ಬಿಟ್ಟು ಮುಂಚೆನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನುಣ್ಣಗಾಗಬೇಕು, ಹಾಗಾಗಿ ಈಗ ಹಲಸಿನ ಹಣ್ಣನ್ನು ಹಾಕ್ಕೊಂಡು ಕೊನೆಗೆ ಕಂಪ್ಲೀಟಾಗಿ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಹಲಸಿನ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಆಗಿದೆ. ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕಾಗುತ್ತೆ. ಇದನ್ನು ಬೇರೆ ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ತೊಗೊಂಡಿದ್ದೀನಿ. ಬಾಣಲಿಗೆ ಈಗ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಂದು ಸಲ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫ್ಲೇಮ್ನ ಲೋ ಟು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಈಗೇನು ಪ್ರಿಪೇರ್ ಮಾಡಿದ್ವಲ್ಲ ಹಿಟ್ಟು ಅದನ್ನು ಸ್ವಲ್ಪ ಸ್ವಲ್ಪನೇ ಎಣ್ಣೆಗೆ ಹಾಕ್ಕೋಬೇಕು. ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹಾಕ್ಕೊಳ್ಳಿ. ಒಂದು 2 ನಿಮಿಷ ಆದಮೇಲೆ ಈ ರೀತಿಯಾಗಿ ಇದನ್ನೆಲ್ಲ ಉಲ್ಟಾ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು, ಇಲ್ಲ ಅಂತೇಳಿದ್ರೆ ಒಳಗೆಲ್ಲ ಹಸಿ ಇರುತ್ತೆ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇಷ್ಟೇ, ಇದೇ ರೀತಿಯಾಗಿ ಎಲ್ಲನೂ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಆಮೇಲೆ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟು ಮತ್ತೆ ಬೇಕಾದರೂ ಕೂಡ ಮಾಡ್ಕೋಬೋದು. ಈಗ ನೀವು ತೆಗೆಯುವಾಗ ತುಂಬಾ ಸಾಫ್ಟಾಗಿರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಅದು ಹಾರ್ಡಾಗುತ್ತೆ, ಅದು ಮೇಲೆ ಮಾತ್ರ. ನೋಡ್ಬೋದು ನೀವು ಹಲಸಿನ ಹಣ್ಣಿಂದ ಮಾಡಿರೋ ಅಂತಹ ಸ್ನ್ಯಾಕ್ ರೆಸಿಪಿ. ನಾನು ನಿಮಗೆ ಒಂದು ತೋರಿಸ್ತೀನಿ ನೋಡಿ, ಮೇಲ್ಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಹಾರ್ಡಾಗಿದೆ ಅಂತೇಳಿ, ಒಳಗಡೆ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿ ಇದು. ನೋಡಿದ್ರಲ್ಲ ಮಾಡೋದು ಎಷ್ಟು ಈಸಿ ಅಂತೇಳಿ. 4 ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂತಹ ರೆಸಿಪಿ ಇದು. ಹಲಸಿನ ಹಣ್ಣನ್ನು ಇಷ್ಟಪಡೋರೆಲ್ಲ ಈ ರೆಸಿಪಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗಾಗಲಿ ಹಾಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆಲ್ಲ ತುಂಬಾ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನೀವು ಕೂಡ ರೆಸಿಪಿನ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ.
ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಮಿಸ್ ಮಾಡದೆ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.